ಏನು ನಿನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇವತ್ತು ನಮ್ಮ ಪಕ್ಷದ ಕೆಲವು ಶಾಸಕರು ಮತ್ತು BJPಯ ಕೆಲವು ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ನಮ್ಮೆಲ್ಲರಿಗೂ ಕೂಡ ನೋವು ತಂದಿರತಕ್ಕಂಥ ವಿಚಾರ. ಅದರಲ್ಲಿ ಈಗಾಗಲೇ BJPಯವರು ಸತ್ಯಶೋಧನೆ ಅಂತಕ್ಕಂಥ ಒಂದು ಸಮಿತಿಯನ್ನು ಏನು ಮಾಡಿದರೆ ಅದನ್ನ ಜೊತೆಯಲ್ಲಿ ನಮ್ಮಲ್ಲೂ ಕೂಡ ಸುದೀರ್ಘವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವೆಲ್ಲರೂ ಕೂಡ ಶಾಸಕರು ನಾವೆಲ್ಲ ಆತ್ಮಸಾಕ್ಷಿಯಾಗಿ ನಾವೆಲ್ಲರೂ ಕೂಡ ಈ ಪಕ್ಷಕ್ಕೆ ದ್ರೋಹ ಆಗಬಾರ್ದು, ನಾವೆಲ್ಲರೂ ಕೂಡ ಇವತ್ತು ಪಕ್ಷದ ಇದರಲ್ಲಿ ಚಿಹ್ನೆಯಲ್ಲಿ ಗೆದ್ದಿರೋದ್ರಿಂದ ಈ ಥರ ಯಾರು ಮಾಡಿರ್ತಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥದ್ದು ಎಲ್ಲ ಶಾಸಕರು ಕೆಲವರು ಒತ್ತಾಯ ಮಾಡಿದ್ವಿ. ಕೊನೆಗೆ ನಾವೆಲ್ಲರೂ ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ಮತ್ತು ರಾಜ್ಯಾಧ್ಯಕ್ಷರಿಗೆ ನಾವು ಬಿಟ್ಟಿದ್ದೇವೆ. ಇದನ್ನು ಯಾರು ಅಂತಕ್ಕಂಥ ಗೊತ್ತಾದ ತಕ್ಷಣ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯನ ಎಲ್ಲ ಶಾಸಕರು ಕೂಡ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಕಳ್ತನ ಮಾಡಿದ್ದು ಏನ್ ಮಾಡಿದ್ದು ಕೂಡ ಆಚೆ ಬಂದೇ ಬರುತ್ತೆ, ಯಾರು ಕೂಡ ಅದನ್ನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದ್ ದಿವಸ ಬಂದೇ ಬರುತ್ತೆ. ಸಂದೇಹ ಮಾಡಕ್ ಹೋಗ್ತಾ ಇಲ್ಲ ನಾವೀಗ, ನಾವ್ ಯಾರನ್ನು ಕೂಡ ಈಗ ಅನುಮಾನದಲ್ಲಿ ನೋಡಕ್ ಹೋಗ್ತಾ ಇಲ್ಲ. ಇದು ಕಾಂಗ್ರೆಸ್ನವರೇ ಹೇಳ್ಬೋದು ನಾಳೆ ನಾವ್ ಇಂಥವ್ರಿಗೆ ಮಾಡಿದ್ವಿ, ಇಲ್ಲ ಇಂಥ ಏನೋ ಒಂದು ಆಮಿಷ ಒಡ್ಡಿದ್ವಿ, ಇಲ್ಲ ಅವ್ರಿಗೆ ಸೀಟ್ ಕೊಡ್ತೀವಿ ಅಂತ ಮತ್ತೊಂದು ಏನಾದರೂ ಕೂಡ ಬಂದೇ ಬರುತ್ತೆ. ಯಾಕೆಂದ್ರೆ ಮಾಡಿರೋರು ಕಾಂಗ್ರೆಸ್ನವರೇ. ಇವಾಗ ಅವರೇ ಇವತ್ತು ಕುದುರೆ ವ್ಯಾಪಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರೇ. ಇವತ್ತು BJPಯ ಕೆಲವು ಶಾಸಕರನ್ನ ಮತ್ತು ನಮ್ಮ JDSನ ಕೆಲವು ಶಾಸಕರನ್ನ, ಹಾಗಾಗಿ ಅವರೇ ಒಂದಲ್ಲ ಒಂದು ದಿವಸ ಅದು ಬಾಯಿ ಬಿಡ್ತಾರೆ. ಬಂದಾಗ ಖಂಡಿತ ಗೊತ್ತಾಗೇ ಆಗುತ್ತೆ. ಅವಾಗ ಅಂಥವ್ರಿಗೆ ನೀವು ಮುಲಾಜಿಲ್ದಂಗೆ ಅಂಥವ್ರ ಮೇಲೆ ಶಿಸ್ತು. ನಮ್ಮಲ್ಲಿ 4 ನಮ್ಮಲ್ಲಿ ಆಗಿದೆ ಅಂತ ನಮ್ಮ ಎಲ್ಲರೂ ಕೂಡ ಅಭಿಪ್ರಾಯ. ಇವತ್ತು ಒಟ್ಟಾಗಿ 11 ಆಗಿರೋದ್ರಿಂದ ನಮ್ಮಲ್ಲಿ 3 ಜನ ಮತ್ತೆ GT ದೇವೇಗೌಡರು ಒಬ್ಬರದ್ದು ಕೂಡ ಅದನ್ನು ಸೇರಿಕೊಂಡು 4 ಜನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸರಿ. ನಮ್ಮ ಪಕ್ಷದ ಕೆಲವು ಶಾಸಕರು ಮತ್ತು BJPಯ ಕೆಲವು ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ನಮ್ಮೆಲ್ಲರಿಗೂ ಕೂಡ ನೋವು ತಂದಿರತಕ್ಕಂಥ ವಿಚಾರ. ಅದರಲ್ಲಿ ಈಗಾಗಲೇ BJPಯವರು ಸತ್ಯಶೋಧನೆ ಅಂತಕ್ಕಂಥ ಒಂದು ಸಮಿತಿಯನ್ನು ಏನು ಮಾಡಿದರೆ ಅದನ್ನ ಜೊತೆಯಲ್ಲಿ ನಮ್ಮಲ್ಲೂ ಕೂಡ ಸುದೀರ್ಘವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವೆಲ್ಲರೂ ಕೂಡ ಶಾಸಕರು ನಾವೆಲ್ಲ ಆತ್ಮಸಾಕ್ಷಿಯಾಗಿ ನಾವೆಲ್ಲರೂ ಕೂಡ ಈ ಪಕ್ಷಕ್ಕೆ ದ್ರೋಹ ಆಗಬಾರ್ದು, ನಾವೆಲ್ಲರೂ ಕೂಡ ಇವತ್ತು ಪಕ್ಷದ ಇದರಲ್ಲಿ ಚಿಹ್ನೆಯಲ್ಲಿ ಗೆದ್ದಿರೋದ್ರಿಂದ ಈ ಥರ ಯಾರು ಮಾಡಿರ್ತಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥದ್ದು ಎಲ್ಲ ಶಾಸಕರು ಕೆಲವರು ಒತ್ತಾಯ ಮಾಡಿದ್ವಿ. ಕೊನೆಗೆ ನಾವೆಲ್ಲರೂ ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ಮತ್ತು ರಾಜ್ಯಾಧ್ಯಕ್ಷರಿಗೆ ನಾವು ಬಿಟ್ಟಿದ್ದೇವೆ. ಇದನ್ನು ಯಾರು ಅಂತಕ್ಕಂಥ ಗೊತ್ತಾದ ತಕ್ಷಣ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯನ ಎಲ್ಲ ಶಾಸಕರು ಕೂಡ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಕಳ್ತನ ಮಾಡಿದ್ದು ಏನ್ ಮಾಡಿದ್ದು ಕೂಡ ಆಚೆ ಬಂದೇ ಬರುತ್ತೆ, ಯಾರು ಕೂಡ ಅದನ್ನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ.